ನಾರ್ಮಲ್ ಆಗಿ ದೋಸೆ ತಿಂದು ತಿಂದು ಬೇಜಾರಾಗಿದೆಯಾ? ಹೆಲ್ದಿ ದೋಸೆ ತಿನ್ನಬೇಕು ಅಂತ ಅನಿಸ್ತಾ ಇದೆಯಾ? ಈ ರೆಸಿಪಿನ ಟ್ರೈ ಮಾಡಿ. ಮೊದಲಿಗೆ ಒಂದು ಮುಷ್ಟಿಯಷ್ಟು ಹೆಸರು ಬೇಳೆ, ಕಡಲೆಬೇಳೆ, ಸ್ವಲ್ಪ ತೊಗರಿಬೇಳೆ, ಒಂದು ಮುಷ್ಟಿಯಷ್ಟು ಅಕ್ಕಿ, ಹಾಗೆ ಒಂದು ಬೌಲಷ್ಟು ಹೆಸರು ಕಾಳು. ಹೇಳಿರೋ ಎಲ್ಲ ಕಾಳುಗಳನ್ನ ಹಾಕಿ ಕ್ಲೀನಾಗಿ ಒಂದ್ಸತಿ ವಾಶ್ ಮಾಡಿ ಬೇರೆ ನೀರು ಹಾಕಿ ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಇಟ್ಬಿಡಿ. ಈಗ ರಾತ್ರಿ ಪೂರ್ತಿ ನೆಂದಿರೋ ಕಾಳನ್ನ ಕ್ಲೀನಾಗಿ ಒಂದ್ಸತಿ ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ಹಿಟ್ಟು ರೆಡಿ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇರೋದ್ರಿಂದ ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದ್ಸತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವು ನಾರ್ಮಲ್ ಉಪ್ಪು ಹಾಕೊಂಡ್ರೆ ಡೈರೆಕ್ಟಾಗಿ ಹಾಕೋಬೋದು. ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ. ಹಂಚ್ ಕಾಯಿಸಿ ದೋಸೆ ಹಾಕೋದೊಂದೇ ತಡ. ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ಹಿಟ್ಟನ್ನ ರುಬ್ಬಿದ ತಕ್ಷಣ ದೋಸೆ ಹಾಕಿದ್ರೆ ಚೆನ್ನಾಗಿ ಎದ್ದೇಳುತ್ತೆ. ಸ್ವಲ್ಪ ಹೊತ್ತು ಬಿಟ್ಟರೆ ದೋಸೆ ಎದ್ದೇಳೋದಿಲ್ಲ. ಸೊ ನೀವು ಹಿಟ್ಟು ರುಬ್ಬಿದ ತಕ್ಷಣ ದೋಸೆ ಹಾಕೊಳ್ಳಿ. ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು.